ದರ್ಶನ್ಗೆ ಅದರ ಸಮಸ್ಯೆ ಜಾಸ್ತಿ ಆಗಿದೆ ಅಂದ್ರೆ ಅವ್ರ ಫ್ಯಾನ್ಸ್ ಇಂದನೇ ಸಮಸ್ಯೆ ಆಗಿದೆ, ರೌಡಿ ಫ್ಯಾನ್ಸ್ ಇಂದನೇ ಅವ್ರಿಗೆ ಸಮಸ್ಯೆ ಆಗಿದೆ. ಸಿ ಕೋರ್ಟ್ ಇದೆಲ್ಲ ಇದವ ಲಾಸ್ಟ್ ಪೋಸ್ಟ್ ಆಫ್ ಜಸ್ಟಿಸ್. ನಮ್ಗೆ ಎಲ್ಲೂ ನ್ಯಾಯ ಸಿಗಲ್ಲ ಅಂದ್ರೆ ನಮ್ಗೆ ನ್ಯಾಯದಲ್ಲಿ ನ್ಯಾಯ ಸಿಗಲ್ಲ. ಸರ್, ದರ್ಶನ್ ಅವರು ಇನ್ನೂ ಬೇಲ್ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಯಾವ ಚಾನ್ಸ್ ಇದೆ? ಯಾವ ಕಾರಣ ಕೊಟ್ಟು ಅವ್ರು ಹೊರಗೆ ಬರ್ಬೋದು? ಮತ್ತೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ಸಿಗರೇಟ್ ತಂದು ಕೊಡ್ತಾರೆ. ಸೊ ನಾನು ಸ್ವಲ್ಪ ಆರಾಮಾಗಿದ್ದೀನಿ ಜೈಲಲ್ಲಿ, ಸರ್ ಏನಾದರೂ ಮಾಡಿದ್ದೀನಿ ಜೈಲ್ ಕಳ್ಸ್ಕೊಟ್ಬಿಡಿ ಸರಿ ಸರ್. ಅಯ್ಯೋ ಪಾಪ ದರ್ಶನ್ ನೋಡ್ರಿ, ಊಟ ಇಲ್ಲ ಅವ್ರಿಗೆ, ಸಣ್ಣ ಮಾಡಿದ್ದಾರೆ. ಶೇರ್ಡ್ ಟಾಯ್ಲೆಟ್ ಎಲ್ಲ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ಸ್ ಇರುತ್ತೆ. ಅರವಿಂದ್ ಕೇಜ್ರಿವಾಲ್ ಕೂಡ ಅದೇ ಮಾಡಿದ್ದು. ನೀವು ಮಾಡಿರೋ ಅಪರಾಧಕ್ಕೆ ನೀವು VIP ಇದ್ರೆ ಎಷ್ಟು, ಬಿಟ್ರೆ ಎಷ್ಟು. ಪ್ರಜ್ವಲ್ ಕೇಸಲ್ಲಿ ವಾಸ್ ಫಾಸ್ಟ್ ಟ್ರ್ಯಾಕ್ ಕೊಟ್ಟಿತ್ತು, ಬಿಕಾಸ್ ಇಟ್ಸ್ ಅ ಸೆಕ್ಷುವಲ್ ಅಫೆನ್ಸ್ ಅಲ್ವಾ. ಇದು ಮರ್ಡರ್ ಕೇಸ್. ಅದಕ್ಕೆ ಜನ ಭಯ ಪಡ್ತಾರೆ. ಇಲ್ಲಿ ಯಾರಿಗೂ ಭಯನೇ ಇಲ್ಲ. ಈಗ ಪ್ರಚಲಿತ ಘಟನೆ ಅಂತ ಹೇಳಿದ್ರೆ ದರ್ಶನ್ ಕೇಸ್. ಈ ದರ್ಶನ್ ಕೇಸ್ ಎಲ್ಲಿದೆ, ಎಲ್ಲಿವರೆಗೂ ತಲುಪುತ್ತೆ, ಮುಂದೆ ಏನಾಗುತ್ತೆ ಅನ್ನೋದನ್ನ ಭಾಸ್ಕರ್ ರಾವ್ ಸರ್ ಹತ್ರನೇ ಕೇಳೋಣ. ಸರ್, ಪ್ರಚಲಿತ ವಿದ್ಯಮಾನಕ್ಕೆ ಬರೋದಾದ್ರೆ ಏನಿದು ದರ್ಶನ್ ಕೇಸ್ ನಿಮ್ಮ ಪ್ರಕಾರ? ಯಾವತ್ತಿನವರೆಗೆ ಮುಂದುವರಿಬಹುದು, ಯಾವತ್ತು ಸಾಲ್ವ್ ಆಗ್ಬಹುದು? ಇನ್ವೆಸ್ಟಿಗೇಷನ್ ಆಗಿದೆ, ಚಾರ್ಜ್ ಫ್ರೇಮ್ ಆಗಿದೆ, ಟ್ರಯಲ್ ಶುರು ಆಗಲಿ. ಓಕೆ. ಆ್ಯಂಡ್ ಪ್ರೆಷರ್ ಹ್ಯಾಸ್ ಬೀನ್ ವೆರಿ ಹೈ ಫ್ರಮ್ ಮೀಡಿಯಾ. ಓಕೆ. ಬಿಕಾಸ್ ದೈನಂದಿನವಾಗಿ ತನಿಖೆ ಸಮಯದಲ್ಲಿ ಕೂಡ ಚಂದನ್ ಮೇಲೆ ಎಷ್ಟು ಪ್ರೆಷರ್ ಇತ್ತು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮೇಲೆ. ಯಾಕೆಂದರೆ ಹಿ ವಾಸ್ ಹೈ ಪ್ರೊಫೈಲ್ ಅಕ್ಯೂಸ್ಡ್. ಓಕೆ. ಮತ್ತು ಇವ್ರು ಮೂರ್ಖರ ಥರ ಇವ್ರು ಏನೇನು ಮಾಡಿದಾರಲ್ಲ ಎಲ್ಲ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಓಕೆ. ಅವನಿಗೆ ಎತ್ತಾಕೊಂಡ್ಬಂದಿದ್ದು, ಹೊಡೆದಿದ್ದು. ಮತ್ತು ಇತ್ತೀಚೆಗೆ ಯಾವ ಕ್ರೈಮ್ ಕೂಡ ಅನ್ಸಾಲ್ವೇಬಲ್ ಇಲ್ವೇ ಇಲ್ಲ. ನಮ್ಮ ಟೈಮಲ್ಲಾದರೂ ಕೆಲವು ಕಷ್ಟ ಆಗ್ತಾಯಿತ್ತು. ಈಗ ಎಲ್ಲದಕ್ಕೂ ಎವಿಡೆನ್ಸ್ ಸಿಗುತ್ತೆ, ಟೆಕ್ನಾಲಜಿಕಲ್ ಎವಿಡೆನ್ಸ್ ಸಿಗುತ್ತೆ. ನಿಮಗೆ CCTV ಎವಿಡೆನ್ಸ್ ಸಿಗುತ್ತೆ, ಮೊಬೈಲಿಂದ ಎವಿಡೆನ್ಸ್ ಸಿಗುತ್ತೆ, ಆ್ಯಸ್ ವೆಲ್ ಆ್ಯಸ್ ನಿಮಗೆ ಎಲ್ಲೆಲ್ಲಿ ನೀವು ಮೂವ್ ಮಾಡ್ತಿರಲ್ಲ ನಿಮಗೆ ಇದರಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಸಿಗುತ್ತೆ. ಸೊ ಆ ಪ್ರಜ್ವಲ್ದು ಇನ್ವೆಸ್ಟಿಗೇಷನ್ ಆಯ್ತಲ್ಲ, ಪ್ರಜ್ವಲ್ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟ್ಲಿ ಟೆಕ್ನಾಲಜಿಕಲ್ ಇನ್ವೆಸ್ಟಿಗೇಷನ್. ಸೊ ಕೋರ್ಟ್ ಹಸ್ ಅಪ್ರಿಷಿಯೇಟೆಡ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಕನ್ವಿಕ್ಷನ್ ಆಯಿತು. ಸೊ ವಿಲ್ ವೇಟ್, ಟ್ರಯಲ್ ಕಮೆನ್ಸ್ ಆಗಲಿ. ಟ್ರಯಲಲ್ಲಿ ಯಾರು ಹೆಂಗೆ ಡಿಪೋಸ್ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪ್ರಕಾರ ಮುಂದೆ ಏನಾಗ್ಬೋದು ಅಂತ? ನನ್ನ ಪ್ರಕಾರ ಏನು, ಈಗ ನಾವು ಕೇಸಸ್ ಅವಾಗ ಬೇಲ್ ಕೊಡಬಾರ್ದಾಗಿತ್ತು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ. ಬೇಲ್ ಕೊಡಬಾರ್ದಾಗಿತ್ತು ಅಂತ ಹೇಳಿ ಹೈಕೋರ್ಟ್ ಆದೇಶ ಅವರು ರದ್ದು ಮಾಡಿ ಅವರ ಬೇಲ್ ರದ್ದು ಮಾಡಿದೆ. ಮತ್ತೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಬೇಕು ಅಂತ. ಓಕೆ. ಬಿಕಾಸ್ ಇಂಥ ಒಂದು ಹೀನಸ್ ಅಪರಾಧಕ್ಕೆ ನೀವು ಪರ್ವರ್ಸ್ ಅಪ್ಲಿಕೇಶನ್ ಆಫ್ ಜಸ್ಟಿಸ್ ಅಂತ ಇದೆ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆ. ಸೊ ಆ್ಯಂಡ್ ದೆನ್ ಜೈಲಲ್ಲಿ ಎಲ್ಲ ಅಪರಾಧಿ ಒಂದೇ. ಹಿಂದೆ ಆ ಜೈಲಲ್ಲಿ ಇವರು ಏನೇನೋ ಅನುಕೂಲಗಳು ಬೆಳೆಸ್ಕೊಂಡ್ರು. ಈಗ ಕೋರ್ಟ್ ಆಲ್ಸೋ ಹಸ್ ಬಿಕಮ್ ವೆರಿ ಆ್ಯಂಗ್ರಿ, ಕೋರ್ಟ್ ಹಸ್ ಬಿಕಮ್ ವೆರಿ ಅಲರ್ಟ್. ಓಕೆ. ಕೊಲೆ ಮಾಡಿದ್ಯಾ ಅಂದರೆ ಇಫ್ ಯು ಗಾಟ್ ಎ VIP ಸ್ಟೇಟಸ್ ಯು ಬೆಟರ್ ಬಿ ಆನ್ಸರಬಲ್ ಫಾರ್ ದಟ್ ಅಂತ. ಹಿಂದೆ ಪಾಪ ಅವ್ರಿಗೆ ಏನೇನೋ ಕೋರ್ಟಲ್ಲಿ ಅವಕಾಶಗಳು ಸಿಕ್ತು, ಸಿಗರೇಟ್ ಸೇರೋಕ್ಕೆ, ಕಾಫಿ ಕುಡಿಯೋಕ್ಕೆ, ವಾಕಿಂಗ್ ಮಾಡೋಕ್ಕೆ, ಮತ್ತು ಯಾರು ಬೇಕಾದರೂ ಭೇಟಿ ಮಾಡ್ಬೋದು ಇತ್ಯಾದಿಗಳಂತ. ನೀವು ಮಾಡಿರೋ ಅಪರಾಧಕ್ಕೆ ನೀವು VIP ಇದ್ದರೆ ಎಷ್ಟು, ಬಿಟ್ಟರೆ ಎಷ್ಟು. ಯು ಹ್ಯಾವ್ ಟು ಫೇಸ್ ದಿ ಲಾ. ಪ್ರಿಸನ್ ಮ್ಯಾನ್ಯುವಲ್ ಪ್ರಕಾರ ನೀವು ನಡ್ಕೊಂಡು ಹೋಗಬೇಕು ಅಂತ. ಇನ್ನೊಂದು ಆಶ್ಚರ್ಯ ಏನಂದರೆ, ಸುಪ್ರೀಂ ಕೋರ್ಟ್ ಹ್ಯಾಸ್ ಸೆಡ್ ದಟ್ ಈ ಜಡ್ಜ್ಮೆಂಟ್ ಶುಡ್ ಬಿ ಸರ್ಕ್ಯುಲೇಟೆಡ್ ಟು ಆಲ್ ದಿ ಪ್ರಿಸನ್ಸ್ ಆಫ್ ಇಂಡಿಯಾ ಅಂತ. ಸೊ ಅದರ ಅರ್ಥ ಏನಂದರೆ ಸುಪ್ರೀಂ ಕೋರ್ಟ್ ಹ್ಯಾಸ್ ಅಪ್ಲೈಡ್ ಇಟ್ಸ್ ಮೈಂಡ್. ಅಂದರೆ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದಿದೆ ದಟ್ ಬೇರೆ ಬೇರೆ ಜೈಲುಗಳಲ್ಲಿ ಜನ ಯಶೋ ಆರಾಮಿಯಾಗಿ ಇರ್ತಾರಂತ. ನಾನು ನಿಮಗೆ ಒಂದು ಹಾಸ್ಯಾಸ್ಪದ ಘಟನೆ ಹೇಳ್ತೀನಿ. ಕೋವಿಡ್ ಕಾಲದಲ್ಲಿ ಒಬ್ಬರು ಲೀಡರ್, ಅವ್ರ ಹೆಸರು ಹೇಳೋದು ಬೇಡ, ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ನನಗೆ ಏನಾದರೂ ಮಾಡಿ ಜೈಲು ಕಳಿಸ್ಬಿಡಿ ಸರ್ ನನಗೆ ಅಂತ. ಯಾಕ್ರಿ ನಾಯಕರೇ ಜೈಲು ಸುಮ್ಮನೆ ಹಲವಾರು ಬಾರಿ ಹೋಗಿದ್ದೀನಿ, ಹಲವಾರು ಬಾರಿ ಆಚೆ ಬಂದಿದ್ದೀನಿ. ಇಲ್ಲಿ ನೋಡಿ ನನ್ನ ಹೆಂಡ್ತಿನೂ ಸತ್ತೋಗಿದ್ದಾಳೆ. ಈಗ ಮನೆ 3 ಬೆಡ್ರೂಮ್ ಅಪಾರ್ಟ್ಮೆಂಟ್ ಇದು. ಅಲ್ಲಿ ನಾನು, ನನ್ನ ಮಗ, ಸೊಸೆ ಮತ್ತು ನನ್ನ ಮಗಳು ಅವಳ ಗಂಡನ ಬಿಟ್ಟು ಅವಳು ಬಂದುಬಿಟ್ಟಿದ್ದಾಳೆ. ಮತ್ತು ಮಕ್ಕಳಿದ್ದಾರೆ ಮನೆಯಲ್ಲಿ. ನನಗೆ ಸರಿಯಾದ ವೇಳೆಯಲ್ಲಿ ಕಾಫಿ ಸಿಗಲ್ಲ, ತಿಂಡಿ ಸಿಗಲ್ಲ. ಹೊರಗಡೆ ಹೋದರೆ ನನ್ನ ಶಿಷ್ಯರು ಕೂಟಿ ಇರ್ತಾರೆ ಅಲ್ಲಿಗೆ, ಒಂದು ಕಡೆ ಕಟ್ಟೆ ಮೇಲೆ ಕೂತ್ಕೊಂಡ್ರೆ ಯಾರು ಕಾಫಿ ತಂದು ಕೊಡ್ತಾರೆ, ಸಿಗರೇಟ್ ತಂದು ಕೊಡ್ತಾರೆ. ಮತ್ತು ಇಲ್ಲಿ ಮನೇಲಿ ಪೇಪರ್ ಓದೋಕ್ಕಾಗ್ತಾಯಿಲ್ಲ ನನಗೆ, TV ನೋಡೋಕ್ಕಾಗ್ತಾಯಿಲ್ಲ ನನಗೆ. ಜೈಲು ಕಳಿಸ್ಬಿಟ್ರೆ ಜೈಲಲ್ಲಿ ಸುಮಾರು ಜನ ಶಿಷ್ಯರಿದ್ದಾರೆ, ನನ್ನ ಬಟ್ಟೆ ಒಗಿತಾರೆ ಅವರು.
ಮತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ಸಿಗರೇಟ್ ತಂದು ಕೊಡ್ತಾರೆ. ಸೊ ನಾನು ಸ್ವಲ್ಪ ಆರಾಮಾಗಿದ್ದೀನಿ ಜೈಲಲ್ಲಿ ಸರ್, ಏನಾದರೂ ಮಾಡಿ ನಂಗೆ ಸ್ವಲ್ಪ ಜೈಲು ಕಳ್ಸ್ಕೊಟ್ಬಿಡಿ ಸರ್ ನೀವು. ಹಂಗೆ ಅಂದರೆ ಜೈಲ್ ಇಸ್ ಅ ಪ್ಲೇಸ್ ಫಾರ್ ರೆಕ್ರಿಯೇಷನ್ ಥರ. ನಾನು ಹೇಳಿದೆ ನಿಮಗೆ ಜೈಲ್ಗೆ ಹೆಂಗೆ ಕಳಿಸ್ಲಿಲ್ಲ ನಾನು ಸರ್, ಏನಾದರೂ ಸರ್ ಏನಾದರೂ ಅಟೆಂಪ್ಟ್ ಟು ಮರ್ಡರ್ ಗಿಟರ್ ಅಂದರೆ ಸ್ವಲ್ಪ ಐ ಆಮ್ ಟೆಲಿಂಗ್ ಯು ಯಾವ ಕೇಸ್ ಬೇಕಾದ್ರೆ ಹಾಕೊಳ್ಳೋಕೆ ರೆಡಿ ಕೊಲೆ ಯತ್ನಗಳೆಲ್ಲ ಮಾಡಿದ್ರು. ನಾನು ಹೇಳಿದೆ ನಾನು ನಗರದ ಕೊತ್ವಾಲ, ನಾನು ನಿಮಗೆ ಹೆಂಗೆ ಹೇಳಿ ನೀವು ಕೊಲೆ ಮಾಡು, ಸುಲಿಗೆ ಮಾಡು, ರೇಪ್ ಮಾಡು ಅಂತ. ಆಯಿತು ಸರ್, ನೀವು ಏನೋ ಇಟ್ಟು ಕೊಟ್ಟಿದ್ದೀರಾ ಏನೋ, ಬಟ್ ನೀವು ಕೋವಿಡ್ ಮುಗೀತು, ಜೈಲ್ಗೆ ಹೋಗಿಲ್ಲ, ಮನೆಯಲ್ಲೇ ಒಳಗೆ ಅವ್ರ ಮನೆ ಒಳಗೆ ನಿಜವಾಗ್ಲೂ ಜೈಲಲ್ಲಿ ಇದ್ದಂಗೆ ಇದ್ರು ಅವರು. ಹೌದು, ಅವರಂತಲ್ಲ ಇಡೀ ದೇಶದ ಜನ ಕೂಡ. ಸರ್, ಈಗ ದರ್ಶನ್ ಅವರು ಪುನಃ ಜೈಲಿಗೆ ಹೋಗಿದ್ದಾರೆ, ಅಲ್ಲಿನ ವಾತಾವರಣ ಈಗ ಹೇಗಿರುತ್ತೆ? ಅವ್ರಿಗೆ ಕೇಳಬೇಕು. ನಾವು ಜೈಲ್ ಅಂದ್ರೆ ಅಲ್ಲಿನ ಸೌಲಭ್ಯ ಇರ್ಬೋದು, ಅವ್ರಿಗೆ ಏನೆಲ್ಲ ಫ್ರೀಡಮ್ ಇದೆ? ಎಲ್ಲ ಪ್ರೆಸೆಂಟ್ ಮ್ಯಾನ್ಯುವಲ್ ಅಲ್ಲಿ ಯಾರಿಗೇನು ಸೌಲಭ್ಯ ಸಿಗತ್ತೆ ಆ ಸೌಲಭ್ಯ ಅವ್ರಿಗೂ ಸಿಗತ್ತೆ, ಊಟ ತಿಂಡಿ ಸಿಗತ್ತೆ ಅಲ್ಲಿಗೆ. ಓಕೆ ಸರ್, ದರ್ಶನ್ ಅವರ ಡೈಲಿ ರೂಟೀನ್ ಹೆಂಗಿರುತ್ತೆ? ನೋಡಿ, ಜೈಲಿಗೆ ಹೋಗೋರು 2 ಥರ ಕ್ಯಾಟಗರಿ ಇರುತ್ತೆ. ಓಕೆ, ಒಂದು ಅಂಡರ್ ಟ್ರಯಲ್ ಪ್ರಿಸನರ್ ಅಂತಾರೆ, ವಿಚಾರಾಧೀನ ಕೈದಿ ಅಂತ. ಇನ್ನೊಂದು ಶಿಕ್ಷೆ ಆಗಿರೋ ಕೈದಿ, ಕನ್ವಿಕ್ಟೆಡ್ ಪ್ರಿಸನರ್ ಅಂತ. ಸೊ ಅಟ್ ಪ್ರೆಸೆಂಟ್ ನೀವು ಡಿಫರೆನ್ಸ್ ನೋಡಬೇಕು ಅಂದರೆ, ಪ್ರಜ್ವಲ್ ರೇವಣ್ಣ ಈಸ್ ಎ ಕನ್ವಿಕ್ಟೆಡ್ ಪರ್ಸನ್. ಅಂದರೆ ಟ್ರಯಲ್ ಮುಕ್ತಾಯವಾಗಿದೆ, ಅವ್ರಿಗೆ ಶಿಕ್ಷೆ ಘೋಷಣೆ ಆಗಿದೆ. ಸೊ ಶಿಕ್ಷೆ ಅವರು ಅನುಭವಿಸ್ತಾ ಇದ್ದಾರೆ. ಅವರು ಓಕೆ, ಅಪೀಲ್ ಮಾಡ್ಬೋದು, ಸುಪ್ರೀಂ ಕೋರ್ಟ್ಗೆ ಎಲ್ಲ ಮಾಡ್ಕೋಬೋದು ಅವ್ರಿಗೆ ಸೇರಿ. ವೆರಾಸ್ ದರ್ಶನ್ ಈಸ್ ಅನ್ ಅಂಡರ್ ಟ್ರಯಲ್. ದರ್ಶನ್ ಕೇಸ್ ಇದಲ್ಲ, ತನಿಖೆ ಮುಕ್ತಾಯವಾಗಿದೆ, ದೋಷಾರೋಪಣಾ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಾಗಿದೆ. ಕೆಲವ್ರಿಗೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಾದ ನಂತರ ಅಥವಾ 90 days ಆದ ನಂತರ ಬೇಲ್ ಸಿಗೋ ಸಾಧ್ಯತೆ ಇರುತ್ತೆ. ಬಟ್ ಈ ಕೇಸಲ್ಲಿ ನ್ಯಾಯಾಲಯ ನಿಮಗೆ ಸೆಷನ್ಸ್ ಲೆವೆಲಲ್ಲಿರಲಿ, ಹೈಕೋರ್ಟಲ್ಲಿರಲಿ, ಸುಪ್ರೀಂ ಕೋರ್ಟಲ್ಲಿ 3 ಕಡೆನೂ ದರ್ಶನ್ಗೆ ಬೇಲ್ ಸಿಗಲಿಲ್ಲ ಆ್ಯಸ್ ಅನ್ ಅಂಡರ್ ಟ್ರಯಲ್ ಪ್ರಿಸನರ್. ಬಿಕಾಸ್ ಅದು ಏನಾಗುತ್ತೆ, ಸರ್ಕಮ್ಸ್ಟಾನ್ಸಸ್ ಆಫ್ ದ ಕೇಸ್ ನೋಡ್ಕೊಂಡು ಮಾಡ್ತಾರೆ ಅದಕ್ಕೆ. ಇಲ್ಲಿ ಹೈಕೋರ್ಟಲ್ಲಿ ಕೊಟ್ಬಿಟ್ಟಿದ್ರು, ಕೊಟ್ಟಿದ್ದಕ್ಕೆ ಏನೋ ನನಗೆ ಆರೋಗ್ಯದ ಕಾರಣ ಇತ್ಯಾದಿಗಳಂತ. ಅವರು ಸೀಮಿತವಾಗಿ ಇಟ್ಕೊಂಡಿದ್ರೆ ಅವ್ರಿಗೆ ಒಳ್ಳೇದಾಗ್ತಾ ಇತ್ತು ಏನೋ. ಅವ್ರೇನು ಮಾಡಿದ್ರು, ಐಶೋ ಆರಾಮಿ ಮೌಜ್ ಮಸ್ತಿ ಮಾಡಿಕೊಂಡು ಅವರ ಫ್ಯಾನ್ಸ್ ಎಲ್ಲ ಬೇರೆಯವ್ರಿಗೆ ಹೀನಾಮಾನವಾಗಿ, ರಮ್ಯಾ ಅವ್ರಿಗೆ ಮತ್ತು ಇತ್ತೀಚಿನ ಬೇರೆಯವ್ರಿಗೆ, ನನಗೂ ಟ್ರೋಲ್ ಮಾಡೇ, ನನಗೆ ಮಾಡಕ್ಕೆ ಹೋದ್ರೆ ನಾನು ಬಿಡ್ತೇನೆ ನಾನು ಮತ್ತೆ ಸುಮಾರು ಜನ ವಿರುದ್ಧ ಅವರು ದರ್ಶನ್ಗೆ ಸಮಸ್ಯೆ ಜಾಸ್ತಿ ಆಗಿದೆ ಅಂದರೆ ಅವ್ರ ಫ್ಯಾನ್ಸಿಂದನೇ ಸಮಸ್ಯೆ ಆಗಿದೆ, ಅವ್ರ ರೌಡಿ ಫ್ಯಾನ್ಸಿಂದನೇ ಅವ್ರಿಗೆ ಸಮಸ್ಯೆ ಆಗಿದೆ. ಮತ್ತು ಅವ್ರಿಗೆ ಥೈಲ್ಯಾಂಡ್ ಬಿಟ್ಟೋಗ್ಬಿಟ್ಟಿರೋದು. ಮತ್ತು ಸೊ ನೀವು ಆರೋಗ್ಯಕ್ಕಾಗಿ ಜೈಲಿಂದ ಹೊರಗಡೆ ಬಂದ್ರಿ, ನೀವು ಥೈಲ್ಯಾಂಡಲ್ಲಿ ಏನು ಮಾಡ್ತಾಯಿದ್ರಿ ನೀವು ಬೇರೆ. ಸೊ ಅದಕ್ಕಾಗಿ ಅವ್ರಿಗೆ ಕೋರ್ಟ್ ಆಲ್ಸೋ ಸಿ ಈಸ್ ವೆರಿ ವೆರಿ ಹ್ಯೂಮನ್. ನೀವು ಅಂಥ ಸಮಯದಲ್ಲಿ ಹ್ಯುಮಿಲಿಟಿ ಇರಬೇಕು ನಿಮಗೆ. ಫರ್ಲೋ ಅಥವಾ ನಿಮಗೆ ಅಫ್ಕೋರ್ಸ್ ಇದು ಫರ್ಲೋ ಬರೋದಿಲ್ಲ, ಇದು ಬೈಲ್ ಮಾತ್ರ ಇದಕ್ಕೆ ಬರುತ್ತೆ ಇದಕ್ಕೆ. ಅಥವಾ ನಿಮಗೆ ಪ್ಯಾರೋಲ್ ಅಥವಾ ನಿಮಗೆ ಬೈಲ್ ಇತ್ಯಾದಿಗಳು ಕೊಡೋ ಸಮಯದಲ್ಲಿ ತಪ್ಪಿಸ್ಕೊಂಡು ಹೋಗೋದು ಮಾಡೋದಂತ. ಯಾಕಂದರೆ ಕ್ವಿಕ್ಕಾಗೆ ಕೋರ್ಟ್ ಇದೆಲ್ಲ ಇಸ್ ಅವರ್ ಲಾಸ್ಟ್ ಪೋಸ್ಟ್ ಆಫ್ ಜಸ್ಟಿಸ್. ನಮ್ಗೆ ಎಲ್ಲೂ ನ್ಯಾಯ ಸಿಗಲ್ಲ ಅಂದರೆ ನಮಗೆ ನ್ಯಾಯದಲ್ಲಿ ನ್ಯಾಯ ಸಿಗುತ್ತೆ, ಅದು ಹೆಸರು ನ್ಯಾಯಾಲಯ ಅಂತ. ಕೆಲವು ನ್ಯಾಯಾಧೀಶರು, ಕೆಲವು ನ್ಯಾಯಾಲಯಗಳು ಹಾಳಾಗಿರ್ಬೋದು, ಬಟ್ ಆದರೆ ಸುಪ್ರೀಂ ಕೋರ್ಟಲ್ಲಿ ಇವತ್ತು ನಮಗೆ ನಿಜವಾಗ್ಲೂ 2 ಕೈ ಮುಗಿದು, ಚಪ್ಪಲಿ ಬಿಚ್ಚಿ 2 ಕೈ ಮುಗಿದು ನಮಸ್ಕಾರ ಮಾಡಬೇಕು ಸುಪ್ರೀಂ ಕೋರ್ಟ್ಗೆ. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ನಿಜವಾಗ್ಲೂ ನಮಗೆ ನ್ಯಾಯ ಸಿಗ್ತಾ ಇದೆ ಅನ್ನೋ ಬಗ್ಗೆ ವಿ ಆರ್ ಫೀಲಿಂಗ್ ಇಟ್. ವಿ ಆರ್ ಫೀಲಿಂಗ್ ದಿ ಜಸ್ಟಿಸ್ ಕಾಮನ್ ಪರ್ಸನ್ಗೆ. ಎಸ್ಪೆಷಲಿ ನಮ್ಮ ರಾಜ್ಯದ 2 ಪ್ರಕರಣ ಇದಲ್ಲ, ಈ ಪ್ರಜ್ವಲ್ ಪ್ರಕರಣ ಮತ್ತು ಈ ದರ್ಶನ್ ಪ್ರಕರಣದಲ್ಲಿ ಜನಸಾಮಾನ್ಯರಿಗೆ ನ್ಯಾಯಾಲಯ, ನ್ಯಾಯಾಧೀಶರು, ಕಾನೂನು ಇತ್ಯಾದಿಗಳ ಬಗ್ಗೆ ತುಂಬಾ ಗೌರವ ಬಂದ್ಬಿಟ್ಟಿದೆ. ಓಕೆ ಸರ್, ದರ್ಶನ್ ಅವರು ಇನ್ನೂ ಬೇಲ್ ಪಡ್ಕೊಳ್ತಾರೆ ಅಂತ ಹೇಳಿದರೆ ಯಾವ ಚಾನ್ಸ್ ಇದೆ? ಯಾವ ಕಾರಣ ಕೊಟ್ಟು ಅವರು ಹೊರಗೆ ಬರ್ಬೋದು? ನೋಡಿ, ಈಗ ಇಟ್ ಇಸ್ ಲಿಟಲ್ ಡಿಫಿಕಲ್ಟ್. ಯಾಕಂದರೆ ಜಸ್ಟಿಸ್ ಪರ್ಡಿವಾಲಾ ಮತ್ತು ಜಸ್ಟಿಸ್ ಮಹಾದೇವನ್ ಅವರು, ಇಟ್ಸ್ ಎ ಡಬಲ್ ಬೆಂಚ್ ಇನ್ ಸುಪ್ರೀಂ ಕೋರ್ಟ್. ಓಕೆ, ಅವರು ಇದರ ಬಗ್ಗೆ ಡಿಸಿಷನ್ ತಗೊಂಡಿದ್ದಾರೆ. ಅಂದರೆ ಇನ್ನೂ ಟ್ರಯಲ್ ಆಗಬೇಕಲ್ಲ. ಸೊ ಬೇಲ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್. ಓಕೆ,
ಬೇಲ್ ಇಸ್ ನಾಟ್ ಮ್ಯಾಟರ್. ಅಂದ್ರೆ ಈಗಾಗಲೇ ಅವರು ಹೆಲ್ತ್ ಕಾರಣ ಕೊಟ್ಟು ಅನಾರೋಗ್ಯ ಕಾರಣ ಕೊಟ್ಟು ಹೊರಗೆ ಬಂದಿದ್ರು. ಇನ್ನು ಮುಂದೆ ಅದಾಗುತ್ತಾ? ಇಲ್ವಲ್ಲ, ಈಗ ಅನಾರೋಗ್ಯ ಇಲ್ಲ ಅಂತ ಅವರೇ ಪ್ರೂವ್ ಮಾಡ್ಕೊಂಡ್ಬಿಟ್ರಲ್ಲ. ಓಕೆ. ಸೊ ಅದೆಲ್ಲ ಫ್ಯಾಕ್ಟ್ಸ್ ನಿಮಗೆ ಕೋರ್ಟಲ್ಲಿ ಇವರು ವಾದ ಮಾಡಿರ್ತಾರೆ ಪ್ರಾಸಿಕ್ಯೂಷನ್ ಕಡೆಯಿಂದ. ಸೊ ಅದ್ರ ಮೇಲೆ ಬೈಲ್ ಕ್ಯಾನ್ಸಲ್ ಆಗಿದೆ ಈಗ. ಸೊ ಈಗ ಈಸ್ ಅನ್ ಅಂಡರ್ ಟ್ರಯಲ್. ಸೊ ಜೈಲಲ್ಲಿ ಕೂಡ 2 ಭಾಗ ಇರುತ್ತೆ. ಒಂದು ಕನ್ವಿಕ್ಟೆಡ್ ಪ್ರಿಸನರ್ಸ್, ಅವ್ರಿಗೆ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕ್ಬಿಟ್ಟು ಅವ್ರಿಗೆ ನಂಬರ್ ಎಲ್ಲ ಎಲ್ಲಿ ನಂಬರ್ ಹಾಕ್ಬಿಟ್ಟು ಅವ್ರ ಕಡೆಯಿಂದ ಕೆಲಸಗಳು ಮಾಡಿಸ್ತಾರೆ. ಕೆಲಸಗಳು ಯಾಕೆಂದ್ರೆ ಅವ್ರಿಗೂ ಹೊತ್ತೋಗ್ಬೇಕಲ್ಲ. ಮತ್ತೆ ಅಲ್ಲಿ ಕೂಡ ಸಿಂಪಲ್ ಇಂಪ್ರಿಸನ್ಮೆಂಟ್ ಇರುತ್ತೆ, ರಿಗ್ರೆಸ್ ಇಂಪ್ರಿಸನ್ಮೆಂಟ್ ಇರುತ್ತೆ. ಸಿಂಪಲ್ ಇಂಪ್ರಿಸನ್ಮೆಂಟ್ ಇಸ್ ಗಿವನ್ ಟು ಪೊಲಿಟಿಕಲ್ ಪ್ರಿಸನರ್ಸ್. ರಿಗ್ರೆಸ್ ಇಂಪ್ರಿಸನ್ಮೆಂಟ್ ಇಸ್ ಗಿವನ್ ಟು ದೋಸ್ ಪರ್ಸನ್ಸ್ ಅವರು ಏನಾದರೂ ಮರ್ಡರ್, ರೇಪ್, ವೈಲೆಂಟ್ ಕ್ರೈಮ್ಸ್ ಅಲ್ಲಿ ಯಾರಿರ್ತಾರಲ್ಲ ಅವ್ರಿಗೆ ಹಾರ್ಡ್ ಶಿಕ್ಷೆ ಕೊಟ್ಟಿರ್ತಾರೆ. ವೆರಾಸ್ ಈ ರಾಜಕಾರಣ, ಐಡಿಯಾಲಜಿ ಇತ್ಯಾದಿಗಳಿದೆಲ್ಲ ಅದಕ್ಕೆ ಸಿಂಪಲ್ ಇಂಪ್ರಿಸನ್ಮೆಂಟ್ ಥರ ಅವ್ರ ಶಿಕ್ಷೆ ಅಂತೂ ಆಗಿರುತ್ತೆ ಅಲ್ಲಿಗೆ. ಮತ್ತೆ 4-5 ಸೆಕ್ಷನ್ ಮೇಲೆ ಶಿಕ್ಷೆ ಆಗಿರುತ್ತೆ. ನಮ್ಮ ದೇಶದಲ್ಲಿ ಅಪರಾಧಿಗಳಿಗೆ ಎಷ್ಟು ಅನುಕೂಲ ಅಂದರೆ ಕಂಪೇರ್ ಟು ಅಮೆರಿಕಾ, ನಿಮಗೆ 6-7 ಅಪರಾಧಕ್ಕೆ ನಿಮಗೆ ಕನ್ವಿಕ್ಷನ್ ಆಗುತ್ತೆ ಅನ್ಕೊಳ್ಳಿ. ಮರ್ಡರ್ಗಾಗತ್ತೆ, ಸಾಕ್ಷಿ ಮುಚ್ಚಾಕೋದಕ್ಕಾಗತ್ತೆ, ಅಪಹರಣ ಇತ್ಯಾದಿಗಳು. ಆಲ್ ಸೆಂಟೆನ್ಸಸ್ ಕನ್ಕರೆಂಟ್ಲಿ ಓಡುತ್ತೆ. ಅಂದರೆ ಇದಕ್ಕೆ 5 ವರ್ಷ, ಅದಕ್ಕೆ 6 ವರ್ಷ, 7 ವರ್ಷ ಅಂತ ಹೇಳಿದ್ರೆ ಎಲ್ಲ ಶಿಕ್ಷೆಗಳು ಒಟ್ಟಿಗೆ ಮುಗೀತಂತೆ. ಅಮೆರಿಕದಲ್ಲಿ ಏನಾಗುತ್ತೆ, ಮರ್ಡರ್ದ 14 ವರ್ಷ ಮುಗಿದ ನಂತರ ಕಿಡ್ನಾಪಿಂಗ್ದಲ್ಲಿ ಶುರು ಆಗುತ್ತೆ. ಕಿಡ್ನಾಪಿಂಗ್ ಮುಗಿದ ನಂತರ ಅದರಲ್ಲಿ ಶುರು ಆಗುತ್ತೆ. ಸೊ 85-90 ಇಯರ್ಸ್ ತನಕ ನೀವು ಜೈಲಲ್ಲಿ ಇರಬೇಕು ಅಲ್ಲಿಗೆ. ಸೊ ಅದಕ್ಕೆ ಜನ ಭಯ ಪಡ್ತಾರೆ. ಇಲ್ಲಿ ಯಾರಿಗೂ ಭಯನೇ ಇಲ್ವಲ್ಲ ಅಲ್ಲಿಗೆ. ಮತ್ತೆ ಇಲ್ಲಿ ಕೋರ್ಟ್ ಆಲ್ಸೋ ಇಸ್ ವೆರಿ ಸಿಂಪಥೆಟಿಕ್. ಇಲ್ಲಿ ಅಪರಾಧ ಆಗೋವರೆಗೂ ಫಿರ್ಯಾದಿದಾರರ ಬಗ್ಗೆ ಸಿಂಪತಿ. ಅಯ್ಯೋ ಅವ್ರಿಗೆ ಅನ್ಯಾಯ ಆಗೋಯ್ತಲ್ಲ, ಅವ್ರ ಮನೇಲಿ ಕೊಲೆ ಆಗೋಯ್ತಲ್ಲ. ಇವತ್ತಿನ ದಿನ ನಾವು ರೇಣುಕಾ ಸ್ವಾಮಿ ಅವ್ರ ಮತ್ತೆ ಕುಟುಂಬದ ಬಗ್ಗೆ ನೀವು ಸ್ವಲ್ಪ ದಿನ ಅಂತ ನೋಡಿ, ನಮ್ಮ ಜನ ಮೆಂಟಾಲಿಟಿನಾಗೆ ಅಯ್ಯೋ ಪಾಪ ದರ್ಶನ್ ನೋಡ್ರಿ ಊಟ ಇಲ್ಲ, ಅವ್ರಿಗೆ ಸಣ್ಣ ಆಗ್ಬಿಟ್ಟಿದ್ದಾರೆ. ಮತ್ತೆ ನೀವು ಅದಕ್ಕೋಸ್ಕರ ಮಾಧ್ಯಮದವರೆಲ್ಲ ಬಿಡೋದಿಲ್ಲ ಒಳಗಡೆ. ಇಲ್ಲ, ಅವ್ರು ಒಳಗಡೆ ಇದ್ದಾರೆ. ಸೊ ದೋಸ್ ಲಾಸ್ ಆಫ್ ದ ಜೈಲ್, ಲಾಸ್ ಆಫ್ ದ ಕೋರ್ಟ್ ಹ್ಯಾವ್ ಟು ಬಿ ರೆಸ್ಪೆಕ್ಟೆಡ್. ಮತ್ತೆ ಇಷ್ಟು ಜನಕ್ಕೆ ಮತ್ತೆ ಎಲ್ಲ ಅನುಕೂಲ ಇರೋ ಜೈಲ್ಗಳು ಹಾಕೋಬೇಕು, ಅಲ್ಲ ಆರಾಮಾಗಿ ಮನೇಲೇ ಇರ್ಬೋದಲ್ಲ ನಾವು, ಸ್ಟೇ ಅಟ್ ಹೋಮ್ ಇಟ್ ಸ್ವಲ್ಪ. ಸೊ ಅವ್ರ ವಿಚಾರದೇನು ಕೈದಿ ಇರ್ತಾರಲ್ಲ ಅಂಡರ್ ಟ್ರಯಲ್, ಈಗ ವಾಟ್ ದರ್ಶನ್ ಇದೆ, ಅವ್ರಿಗೆ ಐಸೋಲೇಷನ್ ಅಲ್ಲಿ ಇಟ್ಟಿರ್ತಾರೆ ಹೊರತು ಅವ್ರಿಗೆ ಕೆಲಸಗಳು ಇತ್ಯಾದಿಗಳು ಕೊಡಲ್ಲ. ಆಕ್ಸೆಸ್ ಟು ಲೈಬ್ರರಿ ಕೊಡ್ಬೋದು, ಆಕ್ಸೆಸ್ ಟು ಫ್ರೀಡಮ್ ಕೊಡ್ಬೋದು, ಶೇರ್ಡ್ ಟಾಯ್ಲೆಟ್, ಎಲ್ಲ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ಸ್ ಇರುತ್ತೆ ಅನ್ಲೆಸ್ ಅಂಡ್ ಅಂಟಿಲ್ ಡಾಕ್ಟರ್ ಹೇಳೋವರೆಗೂ ಮೆಡಿಕಲ್ ಟಾಯ್ಲೆಟ್. ಮತ್ತೆ ಪ್ರಿಸನ್ ಮ್ಯಾನ್ಯುವಲ್ ಇದೆಲ್ಲ, ಈಗ ಪ್ರಿಸನ್ ಮ್ಯಾನ್ಯುವಲ್ ಕೂಡ ಮಾಡಿಫಿಕೇಶನ್ ಬಂದಿದೆ. ಕೈದಿಗಳಿಗೂ ಸ್ವಲ್ಪ ತೀರಾ ಅವ್ರಿಗೆ ಒಂಥರ ಮೂಲೆಗೆ ತಳ್ಳಿ ಅವ್ರಿಗೆ ರಾಕ್ಷಸರು ಮಾಡಬಾರ್ದು, ಅವ್ರಿಗೆ ಸ್ವಲ್ಪ ಮಾನ್ಯತೆ ಬರೋ ದೃಷ್ಟಿಯಿಂದ ಪ್ರಿಸನ್ಗೂ ಸೆರೆಮನೆ ಅಂತಾರಲ್ಲ, ಸೊ ಅದಕ್ಕೆ ಕರೆಕ್ಷನಲ್ ಸರ್ವಿಸಸ್ ಅಂತಾನು ಬಂದಿದೆ. ಸೊ ಕರೆಕ್ಷನಲ್ ಸರ್ವಿಸಸ್ ಅಂದ್ರೆ ಅವ್ರಿಗೆ ನೀವು ಮಾಡಿರೋ ತಪ್ಪು ಮನ ಪರಿವರ್ತನೆ ಆಗ್ಬೇಕು ನಿಮ್ಗೆ. ಸೊ ಬೇರೆ ಬೇರೆ ಧರ್ಮದ ಗುರುಗಳಿಗೆಲ್ಲ ಕರೆಸ್ತಾರೆ. ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಜೈನ್ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮದವ್ರಿಗೆಲ್ಲ ಅಲ್ಲಿ ಕರೆಸಿ ಅವ್ರಿಗೆ ಮತ್ತೆ ಅಲ್ಲಿ ಕೂಡ ಭಜನೆ ಮತ್ತೆ ಸತ್ಸಂಗ ಮತ್ತೆ ಅವರ ಧರ್ಮದಲ್ಲಿ ಏನೇನಾಗತ್ತೆ. ಸೊ ಇದರಿಂದ ಮತ್ತೆ ಅವ್ರಿಗೆ ಲೈಬ್ರರಿ ಇತ್ಯಾದಿಗಳಿಗೆ ಹೋಗಿ ಓದಿ ಅವ್ರಿಗೆ ಅಟ್ಲೀಸ್ಟ್ ಹೊರಗಡೆ ಬರುವಾಗ ಅವ್ರಿಗೆ ಕ್ರೂರ ಮನಸ್ಸಿದೆಲ್ಲ ತಗೊಂಡೋಗ್ಬೇಕು. ಮತ್ತೆ ಓದಕ್ಕೆ ಅವಕಾಶ ಕೊಡ್ತಾರೆ. ಈ ಓಪನ್ ಯೂನಿವರ್ಸಿಟಿಲಿ ಸುಮಾರು ಜನ ಕೈದಿಗಳು ಬರೀತಾರಲ್ಲ ಪರೀಕ್ಷೆ, ನೀವೇ ನೋಡಿರ್ಬೋದು. ಕೆಲವರು ಡಿಗ್ರಿ ಓದಿದ್ರು, ಮತ್ತೆ ಕೆಲವರು ಡಾಕ್ಟರ್ಗಳು ಕೂಡ ಕೆಲವರು ಯಾವುದೋ ಒಂದು ಕಾರಣಕ್ಕೆ ಒಳಗಡೆ ಹೊರಟೋಗ್ತಾರೆ. ಸೊ ಅವ್ರು ಬೇರೆಯವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಅವರು ಕೊಡ್ತಾರೆ. ಮತ್ತೆ ನಮ್ಮಲ್ಲೇ ನಾವು ನೋಡಿದ್ವಿ, ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಮಹಾತ್ಮ ಗಾಂಧಿ ಜೈಲಲ್ಲಿದ್ದರು, ಜವಾಹರ್ಲಾಲ್ ನೆಹರು ಜೈಲಲ್ಲಿದ್ದರು, ಸರ್ದಾರ್ ಪಟೇಲ್ ಜೈಲಲ್ಲಿದ್ದರು, ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಜೈಲಲ್ಲಿದ್ದರು. ಸೊ ಜೈಲಲ್ಲಿ ಕೂತ್ಕೊಂಡು ಅವರು ಪುಸ್ತಕ ಓದ್ತಾರೆ, ಬರೀತಾರೆ. ಮತ್ತೆ ಜೈಲಿಗೆ ಹೋದ ನಂತರ ಎಲ್ಲರೂ ಓದ್ಬೇಕಾಗಿರೋದೇನು ಮಹಾಭಾರತ, ಮತ್ತೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಜೈಲಲ್ಲಿ ಬೇರೆ ಹೊರಗಡೆ ಇರುವಾಗ ಯಾರು ಓದಲ್ಲ. ಅದು ಅಲ್ಲಿ ಹೋಗಿ ಓದ್ತಾರೆ. ಅದೇ ಅರವಿಂದ್ ಕೇಜ್ರಿವಾಲ್ ಕೂಡ ಅದೇ ಮಾಡಿದ್ದು ಅಲ್ಲಿಗೆ. ಸೊ ನಿಮ್ಗೆ ಯಾವಾಗ ರೆಸ್ಟ್ರಿಕ್ಷನ್ ದೂರ ಇಡ್ತಾರಲ್ಲ, ಬಿಕಾಸ್ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ನಮ್ಗೇನಂದ್ರೆ ಫ್ರೀಡಮ್. ಅದಕ್ಕೆ ಕತ್ರಿ ಒಳಗಿರ್ಬೇಕು. ಸರ್, ನ್ಯಾಯಾಂಗ ವ್ಯವಸ್ಥೆ ಅಂತ ಬಂದ್ರೆ ನೀವು ಹೇಳಿದ್ರಿ ದರ್ಶನ್ ಅವ್ರ ವಿಚಾರದಲ್ಲೂ ಕೂಡ ಹೈಕೋರ್ಟ್ನ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತು ಅಂತ. ಆ ಥರ ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ತನಕ ಹೋಗೋ ಒಂದು ಕೆಪಬಿಲಿಟಿ ಇರೋದಿಲ್ಲ. ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆ
ಎಲ್ಲೋ ಎಲ್ಲೋ ಒಂದು ಕಡೆ ವೀಕ್ ಆಗಿದೆಯಾ ಅಂತ ಅನಿಸ್ತಿದ್ಯಾ? ವೀಕ್ಗಿಂತ ಏನಾಗಿದೆ ನೋಡಿ, ನಂಬರ್ ಆಫ್ ಲಾ ಕಾಲೇಜಸ್ ಇನ್ಕ್ರೀಸ್ ಆಗಿದೆ. ಸೊ ಹೆಚ್ಚಿಗೆ ವಕೀಲರಿದ್ದಾರೆ, ಮತ್ತು ಜನರಲ್ಲಿ ಜಾಗೃತಿ ಕೂಡ ಜಾಸ್ತಿ ಆಗಿದೆ. ಮುಂಚೆ ಅನ್ಯಾಯ ಸಹಿಸ್ಕೊಂಡು ಕೂತ್ಕೊಂಡ್ಬಿಡೋರು, ಅಥವಾ ಮನೆಯಲ್ಲಿ ಯಾರೋ ದೊಡ್ಡವರು ಅಥವಾ ಹಿರಿಯರು ಏನಾದರೂ ಪಂಚಾಯತಿ ಮಾಡಿ ಬುದ್ಧಿ ಹೇಳಿ, ಈಗ ನಾವು ವಿ ಹ್ಯಾವ್ ಬಿಕಮ್ ವೆರಿ ಲಿಟಿಗೇಟಿಂಗ್ ನೇಷನ್, ಲಿಟಿಗೆಂಟ್ ನೇಷನ್ ಆಗಿದ್ದೀವಿ ನಾವು. ಸೊ ಎಲ್ಲದಕ್ಕೂ ನಾವು ಕಾನೂನನ್ನ ಒಳ್ಳೆಯ ಒಂದು ರೀತಿ ಇಟ್ಸ್ ಎ ಗುಡ್ ಥಿಂಗ್ ಆಲ್ಸೋ ಬಂದೆ. ಸೊ ಬಟ್ ಕೋರ್ಟ್ಸ್ ಆರ್ ನಾಟ್ ಗ್ರೋನ್ ಇನ್ ದಟ್ ಪ್ರಪೋರ್ಷನ್. ಕೋರ್ಟ್ಗಳಿನ್ನೂ ಸೀಮಿತವಾಗಿದೆ, ಮತ್ತು ಕೋರ್ಟ್ ನಡೆಸಬೇಕು ಅಂದರೆ ಖರ್ಚಾಗತ್ತೆ. ನ್ಯಾಯಾಧೀಶರ ಖರ್ಚು, ಅವ್ರ ಬಿಲ್ಡಿಂಗು ವ್ಯವಸ್ಥೆ ಇತ್ಯಾದಿಗಳು. ನಮ್ಮಲ್ಲಿ ಇದು ಬೈ ಆ್ಯಂಡ್ ಲಾರ್ಜ್ ಫ್ರೀ ಡಿಸ್ಪೋಸಲ್ ಜಸ್ಟಿಸ್ ಕೊಡ್ತದೆ. ಬೇರೆ ಕಂಟ್ರೀಸ್ ಹಂಗಿಲ್ಲ, ಯು ಹ್ಯಾವ್ ಟು ಪೇ. ನೀವು ಹಾಕ್ಬೇಕಂದ್ರೆ ನೀವು ಸುಮಾರು ದುಡ್ಡು ಕಟ್ಟಬೇಕು ಒಂದು ಕೇಸ್ ನಡೆಸಬೇಕು ಅಂದ್ರೂ. ನಮ್ಮಲ್ಲಿ ಇಟ್ಸ್ ಲಿಟ್ರಲಿ ಫ್ರೀ. ನೀವು ಲಾಯರ್ಗೆ ದುಡ್ಡು ಕೊಡೋದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿಗೆ. ಸೊ ಈಗ ನೋಡಿ, ನಮ್ಮ ಆ್ಯಕ್ಟ್ ಒಳಗೆಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡಿದ್ದಾರೆ, ಮತ್ತು ಕ್ವಿಕ್ ಡಿಸ್ಪೋಸಲ್ ಕೋರ್ಟ್ಸ್ ಮಾಡಿದ್ದಾರೆ ಇತ್ಯಾದಿಗಳು. ಸೊ ಬಟ್ ಆದರೆ ನಾವು ನಂಬರ್ ಆಫ್ ಜಡ್ಜಸ್ ಇನ್ಕ್ರೀಸ್ ಮಾಡಿಲ್ಲ, ನಂಬರ್ ಆಫ್ ಪ್ರಾಸಿಕ್ಯೂಟರ್ಸ್ ನಾವು ಪ್ರಾಸಿಕ್ಯೂಷನ್ ಅವ್ರು ಇನ್ಕ್ರೀಸ್ ಮಾಡಿಲ್ಲ, ಮತ್ತು ನಂಬರ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಸ್ ಇನ್ಕ್ರೀಸ್ ಮಾಡಿಲ್ಲ, ಕೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ರೀಸ್ ಮಾಡಿಲ್ಲ. ಪ್ಲಸ್ ಅಪರಾಧಗಳ ಸಂಖ್ಯೆ ನೋಡಿ ಎಷ್ಟೊಂದಾಗಿದೆ. ಈಗ ಫೈನಾನ್ಷಿಯಲ್ ಫ್ರಾಡ್ಸಲ್ಲಿ ಎಷ್ಟೊಂದು ಆಗೋಗ್ಬಿಟ್ಟಿದೆ, ಸೈಬರ್ ಫ್ರಾಡ್ಸಲ್ಲಿ ಎಷ್ಟೊಂದು ಆಗೋಗ್ಬಿಟ್ಟಿದೆ, ಅಲ್ಲಿಗೆ ಬಾಕ್ಸು ಜಾಸ್ತಿ ಆಗೋಗ್ಬಿಟ್ಟಿದೆ, ಮಹಿಳೆಯರ ಅಪರಾಧ ಜಾಸ್ತಿ ಆಗೋಗ್ಬಿಟ್ಟಿದೆ, ವಾಹನಗಳಿಂದ ಆಕ್ಸಿಡೆಂಟ್ ಕೇಸಸ್ ಜಾಸ್ತಿ ಆಗೋಗ್ಬಿಟ್ಟಿದೆ ಅಲ್ಲಿಗೆ. ಇನ್ಶೂರೆನ್ಸ್ ಸಿಕ್ಕಿದ ಕಡೆ ಮುಂಚೆ LIC ನಾವು 2-3 ಕಂಪ್ನಿ ಸಿಕ್ಕಿದವ್ರ ಜನ ಇನ್ಶೂರೆನ್ಸ್ ಜಾಸ್ತಿ ಆಗಿದೆ. ಮತ್ತು ಈಗ ಕೋಆಪರೇಟಿವ್ ಫ್ರಾಡ್ಸು ಮತ್ತು ಲೇವಾದೇವಿ ಫ್ರಾಡು ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಇದೆಲ್ಲ ಜಾಸ್ತಿ ಆಗುವಾಗ ಜುಡಿಷಿಯಲ್ ಕೆಪಾಸಿಟಿ ಇದೆಲ್ಲ, ಇಟ್ ಈಸ್ ನಾಟ್ ಏಬಲ್ ಟು ಮ್ಯಾಚ್ ವಿತ್ ಪೀಪಲ್ಸ್ ಡಿಮಾಂಡ್. ಸೊ ಗೌರ್ಮೆಂಟ್ ಆಲ್ಸೋ ಈಸ್ ನಾಟ್ ಏಬಲ್ ಟು ರೆಕ್ರೂಟ್. ನೋಡಿ ಎಷ್ಟೊಂದು ಪೋಸ್ಟ್ ಖಾಲಿ ಇದೆ. ಸೊ ಕೆಲವು ಸರ್ತಿ ಈಗ ಕೆಲವು ಇಂಪಾರ್ಟೆಂಟ್ ಆ್ಯಂಡ್ ಸೆನ್ಸೇಷನಲ್ ಕೇಸಸ್ಗೆ ಆದ್ಯತೆ ಕೊಡುತ್ತೆ ಹೈಕೋರ್ಟ್. ಇಟ್ ಬಿಕಮ್ಸ್ ಡಿಸ್ಕ್ರಿಷನ್. ಸೊ ಒಂದೊಂದು ದಿನ ಹೈಕೋರ್ಟಲ್ಲಿ 120-130 ಸಬ್ಜೆಕ್ಟ್ಸ್ ಹಾಕಿರ್ತಾರೆ ಅಲ್ಲಿಗೆ. ಪಾಪ ಜಡ್ಜಸ್ ಆಲ್ಸೋ ಅವ್ರಿಗೂ ತಲೆ ಉಪಯೋಗಿಸ್ಕೋಬೇಕಲ್ಲ. ಆ್ಯಂಡ್ ಎವ್ರಿಥಿಂಗ್ ಈಸ್ ಸಚ್ ಎ ಸೆನ್ಸಿಟಿವ್ ಮ್ಯಾಟರ್. ಮತ್ತು ನಮ್ಮ ಸಿಸ್ಟಮ್ ಒಳಗೆ ಸಮರಿ ಜಸ್ಟಿಸ್ ಇಲ್ಲ. ಸಮರಿ ಜಸ್ಟಿಸ್ ಅಂದರೆ ತರಾತುರಿ ಒಳಗೆ, ಆ್ಯಕ್ಚುಲಿ ಅಮೆರಿಕನ್ ಜಸ್ಟಿಸ್ ಸಿಸ್ಟಮ್ ಮತ್ತು ತರಾತುರಿ ಒಳಗೆ ಭಾಳ ಜನ ರೈಟ್ ಆರ್ ರಾಂಗ್ ದೇ ಡಿಸ್ಪೋಸಲ್ ಓರಿಯೆಂಟೆಡ್. ಸೊ ನಮ್ಮಲ್ಲಿ ಇಟ್ ಹ್ಯಾಸ್ ಟು ಬಿ ಹರ್ಡ್ ವಿಟ್ನೆಸ್ ತಗೊಂಡ್ಬಂದು ಇದು ಮಾಡಬೇಕು. ದಟ್ ಈಸ್ ವೈ ಟ್ರಯಲ್ ಇಟ್ ಸೆಲ್ಫ್ ಇಸ್ ಅ ಪನಿಷ್ಮೆಂಟ್. ನಮ್ಮಲ್ಲಿ ವಿಚಾರಣೆ ನಡೀತಾ ಇದೆಲ್ಲ ಅದೇ ಒಂದು ಶಿಕ್ಷೆ ಇದ್ದಂಗೆ. ಈಗ ದರ್ಶನ್ ಕೇಸ್ ಇದೆಲ್ಲ, ಅದು ಪ್ರಜ್ವಲ್ ಕೇಸಲ್ಲಿ ಫಾಸ್ಟ್ ಟ್ರ್ಯಾಕ್ ಕೊಟ್ಟಿತ್ತು, ಬಿಕಾಸ್ ಇಟ್ಸ್ ಅ ಸೆಕ್ಷುವಲ್ ಅಫೆನ್ಸ್ ಅಲ್ವಾ. ಇದು ಮರ್ಡರ್ ಕೇಸ್, ಸುಮಾರು ಮರ್ಡರ್ ಕೇಸ್ ಇದೆ ಅಲ್ಲಿಗೆ. ಸೊ ಕೋರ್ಟ್ ಇಸ್ ನಾಟ್ ಇನ್ ಹರಿ ಟು ಟೇಕ್ ಅಪ್ ದಿಸ್ ಕೇಸ್. ಆಯಿತು, ಜೈಲಿದ್ದಾರೆ, ಲೆಟ್ ಇಟ್ ಬಿ ಇನ್ ಜೈಲ್. ಎಷ್ಟೋ ಕಡೆ ಕೆಲವರು ಅಂಡರ್ ಟ್ರಯಲ್ ಆಗಿ ಶಿಕ್ಷೆನೇ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ, ಆ್ಯಂಡ್ ಅದರ್ ಬಿಯಾಂಡ್ ಜೈಲಲ್ಲಿ ಇರ್ತಾರೆ, ಟ್ರಯಲ್ ಕಮೆಂಟ್ಸ್ ಆಗಿರಲ್ಲ.